ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ನಾನು ಕರ್ಮೀನು ಹುಳಿನ ಮಾಡ್ತಾಯಿದ್ದೀನಿ. ಒಣಗಿದ ಕರ್ಮೀನ ಊರಲ್ಲಿ ತೊಗೊಬಂದಿದ್ದೆ. ಊರ ಕಡೆ ಸಿಗುತ್ತೆ ಜಾಸ್ತಿ, ಈ ಕಡೆ ಬೆಂಗಳೂರಲ್ಲಿ ಅಷ್ಟು ಸಿಗಲ್ಲ. ಊರಲ್ಲಿ ಈ ಥರ ಉದ್ದುದಾಗಿರೋ ಕರ್ಮೀನು ನೋಡಿ ಎಷ್ಟು ಚೆನ್ನಾಗಿದೆ, ತೊಗೊಬಂದಿದ್ದೆ. ಇವಾಗ ಕರ್ಮೀನ ಹುರಿದು ಇಟ್ಟಿದ್ದೀನಿ. ಕರ್ಮೀನು ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ಬದನೆಕಾಯಿ ಮತ್ತು ಹಲಸಿನ ಬೀಜ ಇತ್ತು. ಹಲಸಿನ ಬೀಜ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಸಖತ್ತಾಗಿರುತ್ತೆ. ಹಲಸಿನ ಬೀಜ, ಆಲೂಗೆಡ್ಡೆ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ರುಬ್ಬೋದಕ್ಕೆ ನಾನು ಅಕ್ಕಿನ ಹುರಿದು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಕ್ಕಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಟೊಮೆಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಇಲ್ಲಿ ಸಾರಿನ ಪುಡಿ, ಮತ್ತು ನಾನು ತೊಗರಿ ಕಾಳು ಮತ್ತು ನಾನು ಹಲಸಂಡೆ ಕಾಳನ್ನ ಹುರಿದ್ಬಿಟ್ಟು ತಿಟ್ಕೊಂಡಿದ್ದೀನಿ. ಅವರೆಕಾಳು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು. ಇಲ್ಲಿ 2 ಕಾಳನ್ನೂ ಕೂಡ ಸೇರಿಸ್ಬಿಟ್ಟು ಹುರಿದ್ಬಿಟ್ಟು ಚೆನ್ನಾಗಿ ತೊಳೆದು ನಾನು ಕುಕ್ಕರ್ಗೆ ಬೇಯಕ್ಕೆ ಇಡ್ತಾಯಿದ್ದೀನಿ. ಆಮೇಲೆ ರುಬ್ಬೋದಕ್ಕೆ ಇಲ್ಲಿ ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಹುಣಸೆಹಣ್ಣು, ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಹಾಕ್ತಾಯಿಲ್ಲ ಇಲ್ಲಿ. ಮತ್ತು ಅಕ್ಕಿ ಹುರಿದಿದ್ನಲ್ಲ, ಅಕ್ಕಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಊರಲ್ಲೆಲ್ಲ ಅಮ್ಮವರೆಲ್ಲ ಅವಾಗೆಲ್ಲ ಮಾಡ್ತಿರಲ್ಲ, ಅದೇ ರೀತಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಇಲ್ಲಿ ಸಾಂಬಾರು ಪೌಡ್ರನ್ನ ತೊಗೊಂಡಿದ್ದೆ, ಅದು ಕೂಡ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಸೈಡಲ್ಲಿ ಕುದಿಯೋದಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಇವಾಗ ತರಕಾರಿಗಳನ್ನ ಇದ್ದಿದ್ದೆಲ್ಲ ಹಾಕ್ಕೊಳ್ಳೋಣ. ಅದಕ್ಕೆ ಹಾಕ್ಕೊಂಡಿದ್ದಾಯಿತು. ಮತ್ತು ಖಾರ ರುಬ್ಬಿರೋದನ್ನು ಕೂಡ ನಾನು ಅದಕ್ಕೆ ಹಾಕ್ತಿದ್ದೀನಿ. ಇವಾಗ ಸಾಂಬಾರಿಗೆ ನಾನು ಒಗ್ಗರಣೆ ಕೊಡ್ತಾ ಇಲ್ಲ. ಅದು ಫುಲ್ಲು ಎಲ್ಲ ಖಾರ ಎಲ್ಲ ಫುಲ್ಲು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕುದೀತಾ ಇದ್ದಿದ್ದು ನೋಡಿಕೊಂಡು ಇಲ್ಲಿ ತಿರುಗಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ತಿರುಗಿಸ್ತಾನೆ ಇರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ನಾನು ಇಲ್ಲಿ ಫಸ್ಟಿಗೆ ಕರ್ಮೀನ ಹುರಿದು ಇಟ್ಟಿರೋ ಕರ್ಮೀನ ತೊಳೆಯೋದಕ್ಕೆ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡು, ಯಾಕಂದರೆ ಮಣ್ಣು ಗಲೀಜಿರುತ್ತೆ, ನೀರಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಕರ್ಮೀನ ನಾನು ಸಾಂಬಾರೊಳಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗಲೇ ಸೇರಿಸ್ಬಿಟ್ರೆ ಅದ್ರ ಜೊತೆಗೇ ಚೆನ್ನಾಗಿ ಕುದಿಯುತ್ತೆ, ಸ್ಮೆಲ್ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಆಮೇಲೆ ಲಾಸ್ಟಲ್ಲಿ ನಾನು ಒಂದು ಬಾಣಲಿನ ತೊಗೊಂಡು ಬಾಣಲಿಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಆಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕಟ್ ಮಾಡಿರೋ ಈರುಳ್ಳಿನೂ ಕೂಡ ನಾನು ಫ್ರೈ ಮಾಡೋಕೆ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸು. ಇವಾಗ ಕುಕ್ಕರ್ ಮುಚ್ಚಳ ಹಾಕಿದ್ದೆ. ನಾನು ಕುಕ್ಕರ್ ಮುಚ್ಚಳ ತೆಗೆದಿದ್ದೇ ಇದ್ದೀನಿ. ಕರೆಕ್ಟಾಗಿ ಬೆಂದಿದೆ. ಇವಾಗ ಕಾಳು ತರಕಾರಿ ಎಲ್ಲ ಬೆಂದಿದೆ ಚೆನ್ನಾಗೆ. ಇಲ್ಲಿ ನಾನು ಇದು ಕೂಡ ಒಗ್ಗರಣೆನೂ ಕೂಡ ಹಾಕಿದ್ದೀನಿ. ಇವಾಗ ಒಗ್ಗರಣೆದನ್ನು ಕೂಡ ನಾನು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಣಗಿರೋ ಕಾಳಾಗಿರೋದ್ರಿಂದ ಫಸ್ಟು ಒಗ್ಗರಣೆ ಹಾಕೋಕ್ಕಾಗಲ್ಲ, ಅದಕ್ಕೆ ಲಾಸ್ಟಲ್ಲಿ ಮೇಲೆ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಲಸಿನ ಬೀಜದ ಜೊತೆ ಕರ್ಮೀನು ಹುಳಿ ರೆಡಿಯಾಗಿದೆ, ಮುದ್ದೆ ಜೊತೆ ಹಳ್ಳಿ ಸ್ಟೈಲ್ನಲ್ಲಿ. ಸಖತ್ತಾಗಿ ಕಾಣಿಸ್ತಾ ಇದೆ, ಸಖತ್ತಾಗಿದೆ ಸಾಂಬಾರು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.